ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ವಚನ ಸಾಹಿತ್ಯದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಹಾಗಾದರೆ ಯಾವ ಶತಮಾನವು ವಚನ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯುತ್ತಾರೆ? ಹನ್ನೆರಡನೇ ಶತಮಾನವನ್ನು ವಚನ ಸಾಹಿತ್ಯದ ಸುವರ್ಣ ಯುಗ ಎಂದು ಹೇಗೆ ಕರೆಯುತ್ತಾರೆ? ಹಾಗಾದ್ರೆ ವಚನ ಸಾಹಿತ್ಯದ ಪಿತಾಮಹ ಯಾರು? ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರು ಯಾರು? ಹಾಗಾದ್ರೆ ವಚನ ಮಂಟಪವನ್ನು ನಿರ್ಮಿಸಿದವರು ಯಾರು? ವಚನ ಮಂಟಪವನ್ನು ನಿರ್ಮಿಸಿದವರು ಯಾರು? ವೆರಿ ಗುಡ್. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಂದು ನಾವು ಬಸವೇಶ್ವರರ ಬಗ್ಗೆ ಸವಿವರವಾಗಿ ಅಧ್ಯಯನ ಮಾಡುವುದು. ಬಸವೇಶ್ವರರು ಬಾಲ್ಯದಲ್ಲಿ ಕ್ರಾಂತಿಯ ಕಿಡಿಯಾಗಿ ನುಡಿದ ಜಗಜ್ಯೋತಿ ಬಸವೇಶ್ವರರು ಸಾಮಾನ್ಯ 1931 ಅಥವಾ 1932ರಲ್ಲಿ ಜನಿಸಿದರು. ಹಿರಿಯಳ್ಳಿ ಜನ್ಮಸ್ಥಳ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದಲ್ಲಿ ಜನಿಸಿದರು. ಯಾವ ಗ್ರಾಮ? ಇಂಗಳೇಶ್ವರ ಗ್ರಾಮ. ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಮಾದರಸ. ತಂದೆ ಯಾರಾದ್ರೆ ಮಾದರಸ. ತಂದೆ ಮಾದರಸ, ತಾಯಿ ಮಾದರಾಂಬಿಕೆ. ಈ ದಂಪತಿಗಳಿಗೆ ಸರಿಸುಮಾರು 8 ರಿಂದ 10 ವರ್ಷ ಮಕ್ಕಳಾಗಿರಲಿಲ್ಲ. ನಂತರ ಬಸವೇಶ್ವರರು ಜನಿಸ್ತಾರೆ. ಹಾಗಾದ್ರೆ ನೋಡಿ, ಬಸವೇಶ್ವರರು ಅಂದರೆ ಬಸವಣ್ಣ ಅಂತ ಹೆಸರು ಎದಕ್ಕಿತ್ತು? ಯಾರಾದ್ರೂ ಹೇಳ್ತೀರಾ? ಇವರಿಗೆ ಬಸವಣ್ಣ ಅಂತ ಹೆಸರಿನ ಮೂಲ ಕಾರಣ ಏನು? ಸ್ವಲ್ಪ ಮಕ್ಕಳಾಗಿಲ್ಲ, ಬಸವ ದೇವರ ಮುಖ್ಯ ಅರ್ಚಕರಾಗಿರ್ತಾರೆ ತಂದೆ ಮಾದರಸ. ಈ ಮುಖ್ಯ ಅರ್ಚಕರಾಗಿರುವ ಸಂದರ್ಭದಲ್ಲಿ ಸುಮಾರು 48 ದಿನಗಳ ಕಾಲ ಬಸವ ದೇವರಿಗೆ ಮಾತ್ರ ಪೂಜೆ ಸಲ್ಲಿಸ್ತಾರೆ. ಆ ಪೂಜೆ ಸಲ್ಲಿಸಿದ ಪರಿಣಾಮವಾಗಿ ಒಂದು ಗಂಡು ಮಗು ಜನಿಸುತ್ತಾ ಆ ಮಗುವಿಗೆ ಬಸವಣ್ಣ ಎಂದು ನಾಮಕರಣ ಮಾಡುತ್ತಾರೆ. ಉದಾಹರಣೆ ಹೇಳಬೇಕಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮದೇ ಆದ ಹೆಸರಿನ ಮೂಲ ಇದೆ. ಎಕ್ಸಾಂಪಲ್ ನಿರಂಜನ, ನಿನ್ನ ಹೆಸರಿನ ಮೂಲ ಏನು? ನಿರಂಜನ ಅಂತ ಹೆಸರಿನ ಕಾರಣವೇನು? ಗೊತ್ತಿಲ್ಲ. ನಿಮ್ಮ ಪೇರೆಂಟ್ಸ್ ಮೂಲ ಕಾರಣ ಅಂದ್ರೆ ನಾಯನ ಸಣ್ಣ ನಮ್ಮ ಅಮ್ಮನವ್ರು ಏನಂದ್ರೆ ದೇವ್ರಿಗೆ ಹರಕೆ ಕಟ್ಟಿರ್ತಾರೆ. ಅದು ಗಣೇಶ್ ಹೆಸರು. ಫಸ್ಟ್ ಆಫ್ ಆಲ್ ವಿನಾಯಕ ಅಂತ ಇರ್ತದೆ. ಬರ್ತಾ ಬರ್ತಾ ಚೇಂಜ್ ಆಗಿ ವಿನೋದ್ ಅಂತ. ಎಕ್ಸಾಂಪಲ್ ಮತ್ತೆ ಯಾರು ನಿಮ್ಮ ನಮ್ಮ ಅವರ ದೇವರಿಗೆ ಹರಕೆ ಬರ್ತಿದ್ರೆ ನಮ್ಮ ಧರ್ಮಸ್ಥಳ ಮಂಜುನಾಥ. ಅದೇ ರೀತಿ ಕೂಡ ಮಾದರಸ ಮತ್ತು ಮಾದರಾಂಬಿಕೆಗೆ ಮಕ್ಕಳಾಗಿರುವ ಬಸವ ದೇವರಿಗೆ
ಪೂಜೆ ಮಾಡಿದ ನಂತರ ಬಸವಣ್ಣ ಜನಿಸ್ತಾರೆ. ಆದ್ದರಿಂದ ಇವರಿಗೆ ಬಸವಣ್ಣ ಅಂತ ನಾಮಕರಣ ಮಾಡ್ತಾರೆ. ಈ ಮಹಾರಾಜ ಏನಿರ್ತಾರೆ ನಿಮ್ಮ ಬಾಗೇವಾಡಿ ಗ್ರಾಮದ ಈ ಅಗ್ರಹಾರದ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ಅಗ್ರಹಾರ ಎಂದರೆ ಯಾರು ಹೇಳ್ತೀವಿ? ಅಗ್ರಹಾರ ಯಾರಾದ್ರೂ ಬ್ರಾಹ್ಮಣರು ವಾಸವಾಗಿರುವಂಥ ಒಂದು ನಗರ ಅಥವಾ ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ಇದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಬಾಗೇವಾಡಿ ಅನ್ನೋದು ಪ್ರಸಿದ್ಧಿಯಾಗಿರುತ್ತೆ. ಈ ಗ್ರಾಮದಲ್ಲಿ ದವಸ ಧಾನ್ಯಗಳನ್ನು ಸಂಗ್ರಹಿಸುವ ಒಂದು ಕೊಠಡಿ ಇರುತ್ತೆ. ಈ ಕೊಠಡಿಯ ಮುಖ್ಯಸ್ಥ ಯಾರಾಗಿರ್ತಾರ? ಮಾನಸ ಆಗಿರ್ತಾರೆ. ಮುಖ್ಯಸ್ಥರಾಗಿರ್ತಾರ ಗ್ರಾಮದಲ್ಲಿ ಏನಾದರೂ ದಾನವಾಗಿ ನೀಡಬೇಕಂದ್ರೆ ಈ ಸಂಸ್ಥೆಗೆ ಹೋಗಿ ಅಗ್ರಹಾರ ಸಂಸ್ಥೆಗೆ ಹೋಗಿ ಕೊಡಬೇಕಾಗಿರುತ್ತೆ. ಅಂತ ಸಂಸ್ಥೆಯ ಮುಖ್ಯಸ್ಥ ಯಾರಾಗಿರ್ತಾರ? ಮಾನಸ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಮುಖ್ಯ ಅರ್ಚಕರಾಗಿರ್ತಾರೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದೇವಸ್ಥಾನಗಳಲ್ಲಿ ಸಾಮಾನ್ಯ ಅರ್ಚಕರಾಗಿರ್ತಾರೆ, ಮುಖ್ಯ ಅರ್ಚಕರಾಗಿರ್ತಾರೆ. ಈ ಎಕ್ಸಾಂಪಲ್ ಒಂದು ತಿರುಪತಿ ದೇವಸ್ಥಾನ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನೀವು ನೋಡಿರ್ಬೋದು. ಅಂತ ದೇವಸ್ಥಾನದಲ್ಲಿ ಮುಖ್ಯ ಅರ್ಚಕರಾಗಿರ್ತಾರೆ. ಇಲ್ಲೇ ನೋಡಿ, ಇದ ಬಸವಣ್ಣನ ಭಾವಚಿತ್ರ. ಇದು ಬಸವಣ್ಣನ ಭಾವಚಿತ್ರ. ನಂತರ ಬಸವಣ್ಣವರ ಬಾಲ್ಯದಲ್ಲಿದ್ದಾಗ ವೇದ, ವ್ಯಾಕರಣ, ಉಪನಿಷತ್ತುಗಳ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿದ್ದಾರೆ. ವೇದದ ಬಗ್ಗೆ ಜ್ಞಾನ ಹೊಂದಿರ್ತಾರ, ವೇದ, ಉಪನಿಷತ್ತು, ವ್ಯಾಕರಣದ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರ್ತಾರೆ. ಇವರಿಗೆ 8ನೇ ವಯಸ್ಸಿನಲ್ಲಿ ಮನೆಯಲ್ಲಿ ಉಪನಯನ ಮಾಡಲು ನಿರ್ಧಾರ ಮಾಡಿರುತ್ತಾರೆ. ಎಷ್ಟನೇ ವಯಸ್ಸಿಗೆ ಅಂದ್ರೆ 8ನೇ ವಯಸ್ಸಿಗೆ. ಉಪನಯನ ಎಂದರೆ ಯಾರಾದ್ರೂ ಹೇಳ್ತೀರಾ? ಉಪನಯನ ಎಂದರೆ ಹೆಸರಿಡುತ್ತಾರೆ, ನಾಮಕರಣ ಮಾಡುವ ಅಲ್ಲ. ಶಿಕ್ಷಣ ಅವರು ಈಗ ನಾವು ಇದು ಕಾಮನ್ ಆಗಿ ಹೇಳ್ಬೇಕಂದ್ರೆ ಶಿಕ್ಷಣ ಕಲಿಸ್ಬೇಕಂದ್ರೆ ಸಾಲಿಗೆ ಹಚ್ತೇವೆ ಅಂತಾರಲ್ಲ, ಆ ಥರ ಉಪನಯನ ಕಾರ್ಯಕ್ರಮ. ಮತ್ತೆ ಉಪನಯನ ಹೇಳುವುದಾದರೆ ಹಿಂದೂ ಧರ್ಮದಲ್ಲಿ ವೇದ, ವ್ಯಾಕರಣ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಲು ಹೊಂದಿತ್ತು. ಮತ್ತು ಇನ್ನೊಂದು ಅರ್ಥದಲ್ಲಿ ಹೇಳಬೇಕೆಂದರೆ ಅರ್ಚಕರಾಗಲು ಸಮೀಪದ ದಾರಿ ಅಥವಾ ಹಿಂದೂ ಧರ್ಮದಲ್ಲಿ ಕೊರಳಲ್ಲಿ ಜನಿವಾರವನ್ನು ಧರಿಸಿ ಮಂತ್ರ ಪಠಣವನ್ನು ಮಾಡುವುದು. ಇದು ಉಪನಯನ. ಇಂಥ ಉಪನಯನವನ್ನು ಬಸವಣ್ಣನವರು 8ನೇ ವಯಸ್ಸಿನಲ್ಲಿ ತಿರಸ್ಕಾರ ಮಾಡ್ತಾರೆ. ಎಷ್ಟನೇ ವಯಸ್ಸಂದ್ರೆ 8ನೇ ವಯಸ್ಸು. ಎದಕ್ಕೆ ಉಪನಯನವನ್ನು ತಿರಸ್ಕಾರ ಮಾಡಿದ್ದಾರೆ? ಎಸ್, ಜಾತಿ ಆಧಾರದ ಮೇಲೆ ಉಪನಯನ ಮಾಡಬೇಕಂತ ಸಂದರ್ಭದಲ್ಲಿ ಇವರು ಅಕ್ಕ ಇರ್ತಾರೆ, ನಾಗಮ್ಮ ಎಂಬ ಮೇಲೆ ಇರ್ತಾರೆ. ಇವ ಬಸವಣ್ಣ ಹೇಳ್ತಾರೆ ಇಬ್ಬರಿಗೂ ಕೂಡ ಉಪನಯನ ಮಾಡಿರ್ತಾರೆ. ಅಕ್ಕ ನಾಗಮ್ಮ ಮತ್ತು ನನಗೆ ಇಬ್ಬರಿಗೂ ಕೂಡ ಉಪನಯನ ಮಾಡಿರ್ತಾರೆ. ಅಲ್ಲಿ ಹಿರಿಯರು ಮತ್ತು ಮಾಲಕರು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಉಪನಯನ ಮಾಡಲು ಸಾಧ್ಯವಿಲ್ಲ, ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಉಪನಯನ ಮಾಡಲು ಸಾಧ್ಯವಿದೆ. ಆದ್ದರಿಂದ ಬಸವಣ್ಣವರು ಹೇಳ್ತಾರೆ ನೀವು ಲಿಂಗಗಳ ಆಧಾರದ ಮೇಲೆ ಉಪನಯನ ಮಾಡುವುದಾದರೆ ಇಂಥ ಉಪನಯನಕ್ಕೆ ಅವಶ್ಯಕತೆ ಇಲ್ಲ ಎಂಬ ಮಾತನ್ನು ಹೇಳಿ ಉಪನಯನವನ್ನು ತಿರಸ್ಕಾರ ಮಾಡ್ತಾರೆ. ಈ ಉಪನಯನವನ್ನು ತಿರಸ್ಕಾರ ಮಾಡಿ ಕೂಡಲ ಸಂಗಮ ಗ್ರಾಮಕ್ಕೆ ಬರ್ತಾರೆ. ಎಲ್ಲಿ ಬರ್ತಾರಲ್ಲ? ಕೂಡಲ ಸಂಗಮ ಗ್ರಾಮಕ್ಕೆ ಬರ್ತಾರೆ. ಈ ಕೂಡಲ ಸಂಗಮ ಗ್ರಾಮಕ್ಕೆ ಬಂದ ಬಸವಣ್ಣನವರು ಜಾತವೇದ ಮುನಿಗಳನ್ನು ಭೇಟಿಯಾಗ್ತಾರೆ. ಜಾತವೇದ ಮುನಿ ಜಾತವೇದ ಮುನಿಗಳನ್ನು ಭೇಟಿಯಾಗ್ತಾರೆ. ಇವ್ರನ್ನ ಭೇಟಿಯಾಗಿ ಬರ್ತಾರೆ. ಇವರು ಮೂಲಕ ಶಿಕ್ಷಣ ಪಡಿತಾರೆ. ಜಾತವೇದ ಮುನಿಗಳ ಶಿಕ್ಷಣವನ್ನು ಪಡೆದ ಬಸವಣ್ಣನವರು ಇವರ ನಂತರವಾಗಿ ಗುರುವನ್ನಾಗಿ ಸ್ವೀಕಾರ ಮಾಡ್ತಾರೆ. ಇವರ ದಿಟ್ಟ ಮಾರ್ಗದರ್ಶನದಲ್ಲಿ ಅಂದ್ರೆ ಜಾತವೇದ ಮುನಿಗಳು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಜಾಜು ತಪ್ಪದೆ ಬಸವಣ್ಣನವರು ಶಿಕ್ಷಣವನ್ನು ಪಡಿತಾರೆ. ಶಿಕ್ಷಣವನ್ನು ಪಡೆದ ಬಸವಣ್ಣನವರು ನಂತರ ಇವರ ವಚನಗಳನ್ನು ಬರೆಯಲು ಪ್ರಾರಂಭ ಮಾಡ್ತಾರೆ. ಇವರ ವಚನಗಳ ಅಂಕಿತನಾಮ ಯಾವುದು? ಯಾರು? ವೆರಿ ಗುಡ್. ಕೂಡಲ ಸಂಗಮ ದೇವರ ಎದುರಿಗೊಂಡು ವಚನಗಳ ಅಂಕಿತನಾಮ ಯಾರಾದ್ರೂ ಹೇಳ್ತೀರಾ? ಕೂಡಲ ಸಂಗಮನ ಎದುರಿಗೊಂಡು ಬೇರೆ ಇಟ್ಕೋಬೋದಿರ್ತಾರ, ಬರೇ ಸಂಗಮೇಶ್ವರ ಇಟ್ಕೋಬೋದು. ಈಗ ಎಲ್ಲರೂ
ಇದರಿಂದ ಅವರ ಹುಟ್ಟಿದ ಬೇಕು ಅಲ್ಲ. ಎಸ್ ವೆರಿ ಗುಡ್. ಮತ್ತೆ ಯಾರಾದ್ರೂ ಹೇಳ್ತೀರಾ? ಇವ್ರು ಹೇಳ್ತಾರೆ ಕಪ್ಪಡಿ ಸಂಗಯ್ಯ ಎಂಬ ವ್ಯಕ್ತಿಯಿಂದ ದೀಕ್ಷೆ ಪಟ್ಟಿರ್ತಾರೆ. ಯಾರು? ಕಪ್ಪಡಿ ಸಂಗಯ್ಯ. ಈ ಕಪ್ಪಡಿ ಸಂಗಯ್ಯ ಎಂಬ ವ್ಯಕ್ತಿಯಿಂದ ಲಿಂಗ ದೀಕ್ಷೆಯನ್ನು ಪಡೆದಿರ್ತಾರೆ. ಇವರ ಹೆಸರಿನ ತರುವಾಯವಾಗಿ ಕೂಡಲ ಸಂಗಮ ದೇವ ಅಂತ ಹೆಸರು ಇಟ್ಕೊಳ್ತಾರೆ. ನೀವು ಯಾರಾದ್ರೂ ಅಂತೀರಿ, ನೀವು ಯಾರಾದ್ರೂ ಅಂದಾಗ ಕಬಡ್ಡಿ ಸಂಗಮನ ಬೇರೆ ಐತಿ, ಕೂಡಲ ಸಂಗಮನ ಬೇರೆ ಐತಿ, ಒಂದಕ್ಕೊಂದು ಲಿಂಗ ಇಲ್ಲ, ಅದ್ಯಾಂಗ ಇದು ಕಬಡ್ಡಿ ಅಂತ ಇದ್ದರೆ ಇದು ಕೂಡಲ ಸಂಗಮದ ಹಿಂದಿನ ಹೆಸರು. ಕೂಡಲ ಸಂಗಮ ಇತ್ತಲ್ಲ ಅದ್ರ ಹಿಂದಿನ ಹೆಸರು ಕಪ್ಪಡಿ. ಸಂಗಯ್ಯ ಎಂಬ ವ್ಯಕ್ತಿಯಿಂದ ಲಿಂಗ ದೀಕ್ಷೆ ಪಡೆದಿರ್ತಾರೆ. ಆದ್ದರಿಂದ ಇವರು ಕೂಡಲ ಸಂಗಮ ಎಂದು ವಚನಗಳ ಅಂಕಿತ ನಾಮವನ್ನು ಇಟ್ಕೊಳ್ತಾರೆ. ನೆಕ್ಸ್ಟ್ ನಂತರ ಕೆಲವು ದಿನಗಳ ತರುವಾಯವಾಗಿ ಬಸವಣ್ಣನವರು ಕಲ್ಯಾಣ ಗ್ರಾಮಕ್ಕೆ ಬರ್ತಾರೆ. ಕಲ್ಯಾಣ ಗ್ರಾಮ ಯಾವ ಜಿಲ್ಲೆಯಲ್ಲಿ ಬರುತ್ತದೆ? ಕಲ್ಯಾಣ ಗ್ರಾಮ ಬೀದರ್ ಜಿಲ್ಲೆಯಲ್ಲಿ ಬರುತ್ತದೆ. ಎಲ್ಲಿ ಬರುತ್ತದೆ? ಕಲ್ಯಾಣ ಗ್ರಾಮ ಬೀದರ್ ಜಿಲ್ಲೆಯಲ್ಲಿ ಬರುತ್ತದೆ. ಬೀದರ್ ಜಿಲ್ಲೆಯಲ್ಲಿ ಬರುತ್ತದೆ ಕಲ್ಯಾಣ ಗ್ರಾಮ. ಈ ಕಲ್ಯಾಣ ಗ್ರಾಮಕ್ಕೆ ಹೋದ ಬಸವಣ್ಣನವರು ಅಲ್ಲಿಯ ಜನರಿಗೆ ಏನ್ ಮಾಡ್ತಾರೆ? ಶಿಕ್ಷಣವನ್ನು ನೀಡುತ್ತಿರ್ತಾರೆ. ಅವರನ್ನು ಆಧ್ಯಾತ್ಮ ಕಡೆಗೆ ಒಲವನ್ನು ನೀಡಲು ಶಿಕ್ಷಣವನ್ನು ನೀಡುತ್ತಿರ್ತಾರೆ. ಇವರ ಕೀರ್ತಿ, ಬಸವಣ್ಣನವರ ಕೀರ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ. ಅದರ ಶಿಕ್ಷಣ ಪಡೆದಂತ ಎಲ್ಲ ಜನರು ಬಸವಣ್ಣವರ ಅಂಗ ಲಿಂಗ ಅಂತ ಹೊಗಳಿಕೆ ಪ್ರಾರಂಭ ಮಾಡ್ತಾರೆ. ಈ ಹೊಗಳಿಕೆ ತರುವಾಯವಾಗಿ ಈ ಹೊಗಳಿಕೆ ಸೋದರ ಮಾವ ಬಲದೇವ ಬಿಟ್ಟಿದೆ. ಯಾರಾದ್ರೂ ಸೋದರ ಮಾವನ ಹೆಸರು ಬಲದೇವ, ಅಕ್ಕನ ಆಗಮನ ಗಂಡ ಇವ ಬಲದೇವ. ಇವ ಬಲದೇವ ಏನಿರ್ತಂದ್ರ ಕಲ್ಯಾಣ ಗ್ರಾಮದಲ್ಲಿ ಕೋಶಾಧಿಕಾರಿಯಾಗಿರ್ತಾರೆ. ಇಲ್ಲಿ ಕೋಶಾಧಿಕಾರಿ ಅಂದ್ರೆ ಯಾರಾದ್ರೂ ಹೇಳ್ತೀರಾ? ಕೋಶಾಧಿಕಾರಿ ಅಂತ ಪುಸ್ತಕಗಳನ್ನು ಸಂಗ್ರಹಿಸುವ ಒಂದು ಕೊಠಡಿ ಇರುತ್ತಾ, ಆ ಕೊಠಡಿಯ ಮುಖ್ಯಸ್ಥ ಆಗಿರ್ತಾರೆ ಇವ ಬಲದೇವ. ಆ ಮುಖ್ಯಸ್ಥ ಆಗಿರ್ತಾರ. ಈ ಬಸವಣ್ಣನವರ ಕೀರ್ತಿ ಹೆಚ್ಚಾಗುತ್ತಿದ್ದಂತ ಸುದ್ದಿ ಈ ಬಲದೇವನಿಗೆ ಕೇಳುತ್ತಾರೆ. ಈ ಬಲದೇವನಿಗೆ ಕೇಳುತ್ತೆ. ಈ ಬಲದೇವ ಏನ್ ಮಾಡ್ತಾರ? ಬಸವಣ್ಣನಿಗೆ ಬಿಜ್ಜಳನ ಆಸ್ಥಾನದಲ್ಲಿ ವಾರ್ಷಿಕ ಲೆಕ್ಕ ಪರಿಶೋಧನಾ ಹುದ್ದೆಯನ್ನು ಕೊಡಿಸುತ್ತಾರೆ. ಯಾವುದೇ ವಾರ್ಷಿಕ ಲೆಕ್ಕ ಪರಿಶೋಧನೆ ಹುದ್ದೆಯನ್ನು ಕೊಡಿಸುತ್ತಾರೆ. ಈ ವಾರ್ಷಿಕ ಲೆಕ್ಕ ಪರಿಶೋಧನೆ ತಾತ್ಕಾಲಿಕವಾಗಿ ಕೊಡ್ತಿರ್ತಾರೆ. ಒಂದು ವರ್ಷದ ಮೀಟಿಂಗ್ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಮುಂದೆ ಕಂಟಿನ್ಯೂ ಮಾಡಕಂತ ನಾನು ಬೇರೆ ಕೊಡ್ತೀನಿ ಅಂತ ಹೇಳಿರ್ತಾರೆ. ಇದನ್ನ ಕೊಟ್ಟಿರ್ತಾರೆ. ಬಿಜ್ಜಳನಿಗೆ ಗೊತ್ತಾಗುತ್ತೆ ಬಸವಣ್ಣನ ಗಣಿತದ ಜಾಣತನ. ಈ ಗಣಿತದ ಜಾಣತನವನ್ನು ತಿಳಿದ ಬಿಜ್ಜಳನು ಗಣಕ ಎಂಬ ಹುದ್ದೆಯನ್ನು ಸ್ಥಾಪನೆ ಮಾಡ್ತಾರೆ ತನ್ನ ಸಂಸ್ಥಾನದಲ್ಲಿ. ಈ ಗಣಕ ಎಂಬ ಹುದ್ದೆಯನ್ನು ಸ್ಥಾಪನೆ ಮಾಡ್ತಾರ. ಇಲ್ಲಿ ಗಣಕ ಎಂಬ ಹುದ್ದೆ ಸ್ಥಾಪನೆ ಮಾಡಿ ಗಣಕಾಧಿಕಾರಿ ಎಂಬ ಆದೇಶವನ್ನು ಬಸವಣ್ಣನ ಹುದ್ದೆಯನ್ನು ಸ್ಥಾಪನೆ ಮಾಡ್ತಾರೆ. ಏನಂದ್ರ ಗಣಕ ಎಂಬ ಹುದ್ದೆಯನ್ನು ಸ್ಥಾಪನೆ ಮಾಡಿದ ಬಿಜ್ಜಳನು ಬಸವಣ್ಣನನ್ನು ಗಣಕಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಈ ನೇಮಕ ಮಾಡ್ತಾರ. ನಂತರ ಬಸವಣ್ಣನವರಿಗೆ ವಿವಾಹ ಆಗುತ್ತೆ. ಯಾರಂದ್ರ ಸೋದರ ಮಾವ ಬಲದೇವ ಈ ಮಗಳಾದ ನೀಲಾಂಬಿಕೆಯನ್ನು ಮದುವೆ ಆಗ್ತದೆ. ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಎಂಬುವವರು ಇಬ್ಬರು ಮದುವೆ ಆಗ್ತಾರೆ. ಮದುವೆಯಾಗಿ ಬಸವಣ್ಣನವರು ಪ್ರಧಾನಮಂತ್ರಿ ಹುದ್ದೆಯನ್ನು ಕಲ್ಯಾಣ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸುತ್ತಾರೆ. ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಬಸವಣ್ಣನವರು ನೆಕ್ಸ್ಟ್ ತತ್ವಗಳನ್ನು ಇದು ಮಾಡ್ತಾರೆ. ಇವರ ಪ್ರಮುಖ ತತ್ವಗಳಂತ ದೇವರೊಬ್ಬ, ನಾಮಹಲವು, ಸರ್ವರಿಗೂ ಶಿಕ್ಷಣ, ಮೂಢನಂಬಿಕೆಯನ್ನು ಹೋಗಲಾಡಿಸುವುದು, ಅನುಭವ ಮಂಟಪವನ್ನು ಸ್ಥಾಪನೆ ಮಾಡುವುದು ಮುಂತಾದ ತತ್ವಗಳನ್ನು ಬಸವಣ್ಣನವರು ಬೋಧಿಸುತ್ತಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಬಸವಣ್ಣನವರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಹಾಗಾದರೆ ಬಸವಣ್ಣನವರ ತಂದೆ ಯಾರು? ಬಸವಣ್ಣನವರ ತಾಯಿ ಹೆಸರು? ಬಸವಣ್ಣನವರ ಹೆಂಡತಿ ಹೆಸರೇನು? ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಬಸವಣ್ಣನವರು ಯಾವಾಗ ಮರಣರಾದರು?
ಎಸ್ ವೆರಿ ಗುಡ್ ಥ್ಯಾಂಕ್ ಯು.